ಈ 20 ಪ್ರಶ್ನೆಗಳಲ್ಲಿ 10ಕ್ಕೂ ಸರಿಯಾಗಿ ಉತ್ತರ ಕೊಟ್ಟರೆ ನಿಮ್ಮ GK ಲೆವೆಲ್ ನೆಕ್ಸ್ಟ್ ಲೆವೆಲ್. ಬನ್ನಿ ಶುರು ಮಾಡೋಣ. ಭಾರತದಲ್ಲಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಅಸ್ಸಾಂ, ಸಿ ಪಂಜಾಬ್, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ. ಅಸ್ಸಾಂ ರಾಜ್ಯವು ಭಾರತದಲ್ಲಿ ಅತಿದೊಡ್ಡ ಚಹಾ ಉತ್ಪಾದನಾ ಪ್ರದೇಶಗಳಲ್ಲಿ ಒಂದಾಗಿದೆ. ಮಾನವನ ದೇಹದಲ್ಲಿರುವ ಅತಿದೊಡ್ಡ ಗ್ರಂಥಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಮೆದುಳು, ಸಿ ಯಕೃತ್, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್. ಯಕೃತ್ ದೇಹದಲ್ಲಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಮತ್ತು ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತದೆ. ಹಸಿ ಈರುಳ್ಳಿ ತಿನ್ನುವುದರಿಂದ ಸಾಮಾನ್ಯವಾಗಿ ಯಾವ ಪ್ರಯೋಜನ ದೊರೆಯಬಹುದು? ನಿಮ್ಮ ಆಪ್ಷನ್ಸ್: ಎ ರಕ್ತದ ಒತ್ತಡ ನಿಯಂತ್ರಣ, ಬಿ ದೃಷ್ಟಿ ಕಡಿಮೆ, ಸಿ ಜ್ವರ ಹೆಚ್ಚುತ್ತದೆ, ಡಿ ಹೃದಯ ದುರ್ಬಲ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತದ ಒತ್ತಡ ನಿಯಂತ್ರಣ. ಈರುಳ್ಳಿಯಲ್ಲಿ ಕೆಲವು ಆಂಟಿ ಆಕ್ಸಿಡೆಂಟ್ಗಳು ಇದ್ದು ಹೃದಯ ಆರೋಗ್ಯಕ್ಕೆ ಸಹಾಯವನ್ನು ಮಾಡಬಹುದು. ಕಲ್ಲಂಗಡಿ ಹಣ್ಣು ತಿಂದ ನಂತರ ಯಾವ ಪಾನೀಯ ಕುಡಿಯಬಾರದು ಎಂದು ಹೇಳುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ನೀರು, ಸಿ ಜ್ಯೂಸ್, ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಕೆಲವು ಜನರಿಗೆ ಜೀರ್ಣಕ್ರಿಯೆ ಸಮಸ್ಯೆ ಆಗಬಹುದು ಎಂದು ಹೇಳುತ್ತಾರೆ. ಬಟಾಣಿ ತಿನ್ನುವುದರಿಂದ ದೇಹಕ್ಕೆ ಯಾವುದು ಸಹಾಯವಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಜೀರ್ಣಕ್ರಿಯೆ, ಬಿ ಜ್ವರ, ಸಿ ಕಣ್ಣು ನೋವು, ಡಿ ಕೂದಲು ಉದುರುವುದು. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ. ಬಟಾಣಿಯಲ್ಲಿ ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆ ಸುಧಾರಿಸಬಹುದು. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮಗೆ ಎಷ್ಟು ಗೊತ್ತು ಅಂತ. ಸೇಬು ಹಣ್ಣು ಅತಿ ಹೆಚ್ಚು ಬೆಳೆಯುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ವಿಶ್ವದಲ್ಲೇ ಅತಿ ಹೆಚ್ಚು ಸೇಬು ಉತ್ಪಾದನೆ ಚೀನಾದಲ್ಲೇ ಆಗುತ್ತದೆ. ಹೌದು ಫ್ರೆಂಡ್ಸ್, ಚೀನಾ ಹಲವು ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಕಾಫಿ ಉತ್ಪಾದನೆಯಲ್ಲಿ ಭಾರತ ಸಾಮಾನ್ಯವಾಗಿ ಯಾವ ಸ್ಥಾನದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ 3ನೇ, ಬಿ 7ನೇ, ಸಿ 10ನೇ, ಡಿ 15ನೇ. ಸರಿಯಾದ ಉತ್ತರ ಆಪ್ಷನ್ ಬಿ 7ನೇ. ಭಾರತವು ಪ್ರಮುಖ ಕಾಫಿ ಉತ್ಪಾದಕ ದೇಶಗಳಲ್ಲಿ ಒಂದಾಗಿದೆ. ಯಕೃತ್ ಆರೋಗ್ಯವಾಗಿರಲು ಯಾವುದು ಉತ್ತಮ ಆಹಾರ? ನಿಮ್ಮ ಆಪ್ಷನ್ಸ್: ಎ ಹಣ್ಣು ಮತ್ತು ತರಕಾರಿಗಳು, ಬಿ ಜಂಕ್ ಫುಡ್, ಸಿ ಸೋಡಾ, ಡಿ ಸಿಹಿ ಪಾನೀಯ. ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣು ಮತ್ತು ತರಕಾರಿಗಳು. ಸಮತೋಲನ ಆಹಾರ ಯಕೃತ್ ಆರೋಗ್ಯವನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತದೆ. ಆಹಾರ ಜೀರ್ಣವಾಗಲು ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 1 ಗಂಟೆ, ಬಿ 2 ಗಂಟೆ, ಸಿ 6ರಿಂದ 8 ಗಂಟೆ, ಡಿ 15 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 6ರಿಂದ 8 ಗಂಟೆ. ಆಹಾರದ ಪ್ರಕಾರ ಸಮಯ ಬದಲಾಗಬಹುದು, ಆದರೆ ಸರಾಸರಿ 6ರಿಂದ 8 ಗಂಟೆ ಬೇಕಾಗುತ್ತದೆ. ಕೆಲವರು ಹೇಳ್ತಾರೆ ನಾನು ಡಯಟ್ ಮಾಡ್ತಿದ್ದೀನಿ ಅಂತ, ಆದರೆ ರಾತ್ರಿ 12ಕ್ಕೆ ಫ್ರಿಡ್ಜ್ ಓಪನ್ ಮಾಡ್ತಾರೆ. ಭಾರತದ ಹೆಬ್ಬಾಗಿಲು ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ದೆಹಲಿ, ಬಿ ಮುಂಬೈ, ಸಿ ಚೆನ್ನೈ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ. ವ್ಯಾಪಾರ ಮತ್ತು ಬಂದರು ಕಾರಣದಿಂದ ಮುಂಬೈಗೆ ಈ ಹೆಸರು ಬಂದಿದೆ. ಕೆಲವರು ಹೇಳುವಂತೆ ಶಾಂತವಾಗಿ ನಿದ್ರೆ ಬರಲು ಮಲಗುವ ಮೊದಲು ಏನು ಮಾಡಬಹುದು?
ನಿಮ್ಮ ಆಪ್ಷನ್ಸ್: ಎ ಧ್ಯಾನ, ಬಿ ವಿಡಿಯೋ, ಸಿ ಕಾಫಿ ಕುಡಿಯುವುದು, ಡಿ ಟಿವಿ ನೋಡುವುದು. ಸರಿಯಾದ ಉತ್ತರ ಆಪ್ಷನ್ ಎ ಧ್ಯಾನ. ಧ್ಯಾನ ಮನಸ್ಸನ್ನು ಶಾಂತಗೊಳಿಸಿ ನಿದ್ರೆಗೆ ಸಹಾಯವನ್ನು ಮಾಡುತ್ತದೆ. ಗರಿಕೆ ಹುಲ್ಲಿನ ರಸ ಕುಡಿಯುವುದರಿಂದ ಏನು ಲಾಭ ಎನ್ನಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಜೀರ್ಣಕ್ರಿಯೆ, ಬಿ ದೃಷ್ಟಿ ಕಡಿಮೆ, ಸಿ ಜ್ವರ, ಡಿ ಕೂದಲು ಉದುರುವುದು. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ. ಪರಂಪರೆಯಲ್ಲಿ ಇದನ್ನು ಆರೋಗ್ಯಕರ ಪಾನೀಯವಾಗಿ ಬಳಸುತ್ತಾರೆ. ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬಾದಾಮಿ, ಬಿ ಸೋಡಾ, ಸಿ ಚಿಪ್ಸ್, ಡಿ ಐಸ್ ಕ್ರೀಮ್. ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ. ಬಾದಾಮಿಯಲ್ಲಿ ಉತ್ತಮ ಪೋಷಕಾಂಶಗಳಿದ್ದು ಮೆದುಳಿನ ಆರೋಗ್ಯಕ್ಕೆ ಸಹಾಯಕವಾಗಬಹುದು. ಜಾಂಡೀಸ್ ಇರುವವರು ಸಾಮಾನ್ಯವಾಗಿ ಯಾವ ಆಹಾರವನ್ನು ತಪ್ಪಿಸಿಕೊಳ್ಳಬೇಕು? ನಿಮ್ಮ ಆಪ್ಷನ್ಸ್: ಎ ಹೆಚ್ಚು ಎಣ್ಣೆಯ ಆಹಾರ, ಬಿ ಹಣ್ಣು, ಸಿ ತರಕಾರಿ, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಎಣ್ಣೆಯ ಆಹಾರ. ಇದು ಯಕೃತ್ ಮೇಲೆ ಒತ್ತಡ ಹೆಚ್ಚಿಸಬಹುದು. ಕೆಲವರು ಹೇಳುವಂತೆ ಚೆನ್ನಾಗಿ ನಿದ್ರೆ ಬರಲು ಸಹಾಯ ಮಾಡುವ ತರಕಾರಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪಾಲಕ್ ಸೊಪ್ಪು, ಬಿ ಕ್ಯಾರೆಟ್, ಸಿ ಬದನೆಕಾಯಿ, ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಎ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿ ಮೆಗ್ನೀಸಿಯಂ ಮತ್ತು ಟ್ರಿಪ್ಟೋಫಾನ್ನಿಂದಾಗಿ ನಿದ್ರೆಗೆ ಉತ್ತಮ. ದೇಹದ ಹೆಚ್ಚಿನ ಕೊಬ್ಬು ಕಡಿಮೆ ಮಾಡಲು ಸಹಾಯ ಮಾಡುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ನಿಂಬೆ, ಬಿ ಮಾವು, ಸಿ ದ್ರಾಕ್ಷಿ, ಡಿ ಪಪ್ಪಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ. ನಿಂಬೆ ನೀರು ಮೆಟಬಾಲಿಸಮ್ ಹೆಚ್ಚಿಸಲು ಸಹಾಯ ಮಾಡಬಹುದು ಎಂದು ತಜ್ಞರು ಹೇಳುತ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಏನು ನೋಡಿದರೆ ಶುಭ ಎಂದು ನಂಬುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮೊಬೈಲ್, ಬಿ ದೇವರ ಚಿತ್ರ, ಸಿ ಟಿವಿ, ಡಿ ಕಿಟಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ದೇವರ ಚಿತ್ರ. ಇದು ಧಾರ್ಮಿಕ ನಂಬಿಕೆಯಾಗಿದೆ. ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಲು ಹಲವರು ಹೀಗೆ ಮಾಡುತ್ತಾರೆ. ಬಿಲ್ಲಿನ ಆಕಾರದಲ್ಲಿ ಹರಿಯುವ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಕಾವೇರಿ, ಬಿ ಗೋದಾವರಿ, ಸಿ ನರ್ಮದಾ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋದಾವರಿ. ಅದರ ಹರಿವು ಕೆಲವು ಭಾಗಗಳಲ್ಲಿ ಬಿಲ್ಲಿನ ಆಕಾರದಂತೆ ಕಾಣುತ್ತದೆ. ಅನ್ನ ತಿನ್ನಲು ಸಾಮಾನ್ಯವಾಗಿ ಯಾವ ಸಮಯ ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ ತಡವಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಾಹ್ನ. ಮಧ್ಯಾಹ್ನ ಜೀರ್ಣಕ್ರಿಯೆ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಎಂದು ಹೇಳುತ್ತಾರೆ. ನಮ್ಮ ದೇಹದಲ್ಲಿ ಶುದ್ಧ ರಕ್ತ ಹೆಚ್ಚಾಗಲು ಯಾವ ಆಹಾರ ಸಹಾಯ ಮಾಡಬಹುದು? ನಿಮ್ಮ ಆಪ್ಷನ್ಸ್: ಎ ಪಾಲಕ್ ಸೊಪ್ಪು, ಬಿ ಚಿಪ್ಸ್, ಸಿ ಸೋಡಾ, ಡಿ ಐಸ್ ಕ್ರೀಮ್. ಸರಿಯಾದ ಉತ್ತರ ಆಪ್ಷನ್ ಎ ಪಾಲಕ್ ಸೊಪ್ಪು. ಪಾಲಕ್ನಲ್ಲಿ ಲೋಹಾಂಶ ಹೆಚ್ಚಿದ್ದು ರಕ್ತದ ಹಿಮೋಗ್ಲೋಬಿನ್ ಹೆಚ್ಚಲು ಸಹಾಯ ಮಾಡಬಹುದು. ಸರಿ ಸ್ನೇಹಿತರೆ, ಈ 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ? ನಿಮ್ಮ ಸ್ಕೋರನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕನ್ನಡ ಕ್ವಿಜ್ ವಿಡಿಯೋ ನೋಡಲು GK ಮಯೂರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ GK ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಉತ್ತಮ GK ಪುಸ್ತಕದ ಲಿಂಕ್ ಕೂಡ ಹಾಕಿದ್ದೇನೆ. ಧನ್ಯವಾದಗಳು.